ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಮನೇಲಿ ಬೇಜಾರಾಯ್ತತ್ತು ಅಂತ ಆಚೆ ಹಂಗೆ ವಾಕಿಂಗ್ ಮಾಡ್ಕೊಬರೋಣ ಅಂತ ಬಂದೆ. ಮತ್ತು ಮನೆ ಹತ್ರ ಯಾರೂ ಹುಡುಗರಿಲ್ಲ ಆಟಾಡೋಕ್ಕೆ. ಅದಕ್ಕೆ ನಾನು ನಮ್ಮ ಅಣ್ಣ ಅಷ್ಟೇ. ನಾವು ಏರಿಯಾದಲ್ಲೇ ಹುಡುಗರು ನೆಲ್ಲ ಸಣ್ಣ ಮಕ್ಕಳು ಮತ್ತು ಹುಡುಗಿರೆಲ್ಲ ಜಾಸ್ತಿ. ಇವತ್ತು ಹಂಗೆ ಸುಮ್ಮನೆ ಮಾತಾಡ್ಕೊ ಹೋಗೋಣ, ರ್ಯಾಂಡಮ್ ಟಾಪಿಕ್ ಬಗ್ಗೆ ಒಂಚೂರು ಹಂಗೆ ಎಕ್ಸ್ಪ್ಲೇನ್ ಮಾಡ್ಕೋ. ಫಸ್ಟ್ನೇ ಟಾಪಿಕ್ಕು ಬ್ಯಾಲೆನ್ಸಿಂಗ್ ಸ್ಕೂಲ್ ಪ್ಲಸ್ ಯೂಟ್ಯೂಬು. ಬ್ಯಾಲೆನ್ಸಿಂಗ್ ಅವೆರಡೂ ಸೇರಿಸಿ ನಾನು ಡೈಲಿ ಲೈಫ್ ಬಗ್ಗೆ ಹೇಳ್ತಿರೋದು. ನಾನು ಡೈಲಿ 5 ಗಂಟೆಗೆ ಎದ್ದೇಳ್ತೀನಿ. 5 ಗಂಟೆಗೆ ಎದ್ದುಬಿಟ್ಟು ವ್ಲಾಗಿಂಗ್ ಮಾಡೋಕ್ಕೆ ಶುರು ಮಾಡ್ತೀನಿ. ಎಕ್ಸಸೈಸ್ ಎಲ್ಲ ಮಾಡಾದ್ಮೇಲೆ ನಾನು ಹಂಗೆ ಒಂಚೂರು ಓಡಾಡ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತು ಏನೋ ಸ್ಕೂಲಿನ ಡ್ರೆಸ್ ಎಲ್ಲ ಹಾಕೊಂಡಾದ್ಮೇಲೆ ವ್ಲಾಗ್ ಶುರು ಮಾಡ್ತೀನಿ. ಮತ್ತು ಅವೆಲ್ಲ ಮಾಡೋಷ್ಟಿಗೆ ಒಂದು 7:45 ತನಕ ಆಗ್ಬಿಡುತ್ತೆ. ಅದಕ್ಕೆ ನನಗೆ ಟೈಮೇ ಸಿಗೋಲ್ಲ ಅವನ್ನೆಲ್ಲ ಇದು ಮಾಡೋಕ್ಕೆ. ಮತ್ತು ಸ್ಕೂಲಿಗೆ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋಗ್ಬೇಕು. ಸ್ಕೂಲಿಗೆ ಲೇಟ್ ಆದರೆ ನಮ್ಮ ಟೀಚರು ಬೈತಾರೆ ಏನಕ್ಕೆ ಅಂತ. ಮತ್ತು ಫುಲ್ಲು ಸ್ಟ್ರೆಸ್ಸು ವ್ಲಾಗಿಂದು ಮತ್ತು ಓದೋದು. ಇನ್ನು ಎಕ್ಸಾಮ್ಗಳೆಲ್ಲ ಬಂದರೆ ಆ ಎಕ್ಸಾಮಿಗೆ ಬೇರೆ ಓದ್ಕೋಬೇಕು. ಆ ಎಕ್ಸಾಮ್ ಪ್ಲೇಸು ಈ ವ್ಲಾಗ್ ಎಲ್ಲ ಮಾಡ್ಬೇಕು ನಾನು. ಆಮೇಲೆ ಮತ್ತೆ ಸ್ಕೂಲಿಂದ ಬಂದಾದಮೇಲೆ ನಾನು ವ್ಲಾಗ್ ಶುರು ಮಾಡ್ತೀನಿ. ಒಂದು ಸ್ವಲ್ಪ ಮಾಡ್ತೀನಿ. ಆಮೇಲೆ ಮತ್ತೆ ಓದ್ಕೋಬೇಕಾದ್ರೆ ಸಿಗ್ತೀವಿ ಅಂತ ಅಂತೀನಿ. ಆವಾಗಲೂ ನಾನು ಓದ್ಕೊತಾ ಇರ್ತೀನಿ. ಮತ್ತು ಹೋಮ್ವರ್ಕ್ ಎಲ್ಲ ಕೊಟ್ಟಿರ್ತಾರೆ. ನಮ್ಮ ಮನೇಲಿ ಯಾರೂ ಸಪೋರ್ಟ್ ಮಾಡೋರಿಲ್ಲ. ಅದಕ್ಕೆ ಹಂಗೆ ಸುಮ್ಮನೆ ವ್ಲಾಗ್ ಮಾಡಿಬಿಟ್ಟು ಎಂಡ್ ಮಾಡ್ತೀನಿ. ಇವಾಗ ಸೆಕೆಂಡ್ ಟಾಪಿಕ್ ಬಗ್ಗೆ ಮಾತಾಡೋಣ ಬನ್ನಿ. ಸೆಕೆಂಡ್ ಟಾಪಿಕ್ಕು ಎಕ್ಸಸೈಸ್ ಅಂತ. ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿಲಿ ಯಾರೇ ಬಂದರು ರೇಗಿಸೋದು, ದಪ್ಪ ಇದೆಯಾ ಅಂತ. ನನ್ನ ಮನಸ್ಸಿಗೆ ಒಂಚೂರು ಇನ್ಸರ್ಟ್ ಆಗಿದೆ. ಅದಕ್ಕೆ ನಾನು ಒಂಚೂರು ಡೈಲಿ ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡ್ತೀನಿ. 5:15ಗೆ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿದೆ 6:30 ತನಕ ಎಕ್ಸಸೈಸ್ ಮಾಡ್ತಾಯಿರ್ತೀನಿ. ನನಗೆ ಸಿಂಪಲ್ ಎಕ್ಸಸೈಸು ವಿತ್ ಡಂಬಲ್ಸು ಯಾವಾಗಲೂ ಮಾಡ್ತಾನೆ ಇರ್ತೀನಿ. ಇವಾಗ ಒಂದು ಸ್ವಲ್ಪ kg ಕಮ್ಮಿ ಆಗಿದೆ. ಮೊದಲು ನನ್ನ ಡ್ರೀಮು IPS ಆಗಬೇಕಂತ ಅಂದ್ಕೊಂಡಿದ್ದೆ. ಫುಲ್ 4th ಫುಲ್ಲು ಬೇರೆ ಪೊಲೀಸ್ಗಳೆಲ್ಲ ನೋಡಿರ್ತೀನಿ. ಅವಾಗ ಅವ್ರದ್ದು ಇದೇನು ಒಂಥರ ಸ್ಟ್ಯಾಂಡರ್ಡ್ ಇರುತ್ತಲ್ಲ ಅವ್ರದ್ದು, ಆ ಥರ ನಾನು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅಂತ ಪೊಲೀಸ್ ಆಗಬೇಕು ಅಂದ್ಕೊಂಡಿದ್ದೆ. ಆದರೂ ಇವಾಗ ನಾನು ವ್ಲಾಗರು, ಹಂಗಂದ್ರೆ ವ್ಲಾಗಿಂಗ್ ಮಾಡಬೇಕು. ನಾನು ಇವಾಗ ವ್ಲಾಗಿಂಗ್ ಮಾಡ್ತಿದ್ದೀನಲ್ಲ, ಅದಕ್ಕೆ ವ್ಲಾಗಿಂಗ್ ತಕ್ಕಂತೆ ವ್ಲಾಗರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಅವೆಲ್ಲ ಅಷ್ಟೇ ಒಂದು ಲೆವೆಲ್ ಸ್ಟ್ಯಾಂಡರ್ಡ್ ಇದ್ದು ತಕ್ಕನಕ್ಕಷ್ಟೇ ಇದು ಡ್ರೀಮ್ಗಳೆಲ್ಲ. ಆದರೆ IPS ಆಗಬೇಕು ಅಂತ ನಾನು ಎಷ್ಟು ಆಸೆ ಪಡ್ಕೊಂಡಿದ್ದೆ. ಅವೆಲ್ಲ ಒಂದು ಡ್ರೀಮ್ ಥರ ಬರುತ್ತೆ ಹೋಗುತ್ತೆ ಅಷ್ಟೇ. ಆದರೂ ಬೇಜಾರಾಗುತ್ತೆ ನನಗೆ ತುಂಬ. ಈ ಥರ ಆಗೋಕ್ಕಾಗಿಲ್ವಲ್ಲ. ಆದರೂ ಒಂದು ಸತಿ ಟ್ರೈ ಮಾಡ್ತೀನಿ ನಾನು IPS ಆಗೋಕ್ಕೆ, ಪಕ್ಕ ಪ್ರಾಮಿಸ್. ದಿನ ಒಂದು ಟೈಮ್ ಟೇಬಲ್ ಹಾಕ್ಬಿಟ್ಟಿದ್ದೀನಿ. ಆ ಟೈಮ್ ಟೇಬಲ್ ಪ್ರಕಾರನೇ ನಡ್ಕೊತೀನಿ. ಇನ್ನು 5 ಗಂಟೆಗೆ ಎದ್ದೇಳಬೇಕು, 5 ಗಂಟೆಗೆ ಎದ್ದೇಳ್ತೀನಿ. ಒಂದು ಚೂರು ಒಂದು 20 ಮಿನಿಟ್ಸ್, ಒಂದು 15 ಮಿನಿಟ್ಸ್ ಆ ಥರ ಆಗೋಗ್ಬಿಡುತ್ತೆ. ಅವಕ್ಕೆಲ್ಲ ಟೆನ್ಷನ್ ತಗೋಬಾರ್ದು. ಮತ್ತು ಎದ್ಬಿಟ್ಟು ಎಕ್ಸಸೈಸು ಅವೆಲ್ಲ ಡೈಲಿ ರೂಟೀನ್ ಏನೇನಿರುತ್ತೆ ಅವನ್ನೆಲ್ಲ ಮಾಡ್ತೀನಿ ಟೈಮ್ ಟು ಟೈಮು. ಮತ್ತು ಒಂಚೂರೇ ಓದೋದ್ರ ಬಗ್ಗೆ, ಎಕ್ಸಾಮ್ ಬಗ್ಗೆ ಅದೊಂಚೂರು ಶಾರ್ಟೇಜ್ ಆಯ್ತೈತೆ ಟೈಮ್ ನನಗೆ. ಅದ್ರದ್ದು ಬಗ್ಗೆ ಒಂಚೂರು ಟೆನ್ಷನು. ಸಕ್ಸಸ್ ಆಗಬೇಕು ಅಂತ ವೆಯ್ಟ್ ಮಾಡ್ತಿದ್ದೀನಿ. ಯಾವತ್ತೇ ಆಗಲಿ. ಎಕ್ಸಾಂಪಲು ಇವಾಗ ನಾನು ವ್ಲಾಗಿಂಗ್ ಮಾಡ್ತಿದ್ದೀನಲ್ಲ, ನನಗೆ ಡ್ರೀಮು ಶ್ರವಣ್ ಬ್ರೋ ಥರ ಆಗಬೇಕು ಅಂತ. ಇನ್ ಫ್ಯೂಚರಲ್ಲಿ ಅವ್ರ ಥರ ಆಗಬೇಕು ಅಂತ ನಾನು ಅಂದ್ಕೊತಿದ್ದೀನಿ. ಅದು ಆಗುತ್ತೋ ಆಗ್ಬಿಡಲ್ವೋ ಅದೆಲ್ಲ ನಿಮ್ಮ ಕೈಲಿದೆ ಗಾಯ್ಸ್. ನೀವು ಮಾಡಬೇಕು ಅದನ್ನು. ಫಾಲೋ ಮಾಡಿ. ಈ ವಿಡಿಯೋ ನಿಮಗೇನೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಯಾವಾಗಲೂ ನೆನ್ನೆ ಅಂತೂ ನಾನು ಮಲ್ಕೋಬೇಕಾದ್ರೆ ಬರೀ ನನ್ನ ಡ್ರೀಮು ಮತ್ತು ನನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಕೊಂಡೇ ಮಲ್ಕೊಂಡಿದ್ದೀನಿ. ನನಗೆ ನಿದ್ದೆನೇ ಬರಲಿಲ್ಲ ನೆನ್ನೆ. ಅದಾದಮೇಲೆ 1 ಗಂಟೆಗೆ ಎಚ್ಚರ ಆಯಿತು ನನಗೆ. ಏನು ಯೋಚನೆ ಮಾಡೋದು ಅಂತ ಯೋಚನೆ ಮಾಡ್ಕೊಂಡೇ ಇರಬೇಕು ಯಾವಾಗಲೂ ನಾನು. ಹಿಂಗಾಗ್ಬಿಟ್ಟೈತೆ ನನ್ನದಿದು ಪರಿಸ್ಥಿತಿ. ಈ ಎಪಿಸೋಡಲ್ಲೆಲ್ಲ ನಾನು ಬರೀ ರ್ಯಾಂಡಮ್ ಟಾಪಿಕ್ನ ಪಿಕ್ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡಿರೋದೇ ಜಾಸ್ತಿ ಇದೆ. ಈ ಎಪಿಸೋಡಲ್ಲಿ ಒಂದು 3-4 ಟಾಪಿಕ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನ್ನ ಲೈಫಲ್ಲಿ ಏನೇನು ಆಯ್ತದೆ ಅಂತ. ನನ್ನ ಲೈಫಲ್ಲಿ ಆಯಿತಾ. ನಿಮಗೆ ಇಷ್ಟ ಆಗ್ಬೋದು, ಆಗಲಿರ್ಬೋದು. ಆದರೂ ಕಾಮೆಂಟ್ ಮಾಡಿ. ಏನೇನು ತಪ್ಪು ಮಾಡ್ತಿದ್ದೀನಿ ಅವೆಲ್ಲ ಕಾಮೆಂಟ್ ಮಾಡಿದ್ರೆ ನಾನು ಪಕ್ಕ ನನ್ನ 100% ಹಾಕ್ಬಿಟ್ಟು ನಾನು ಅದನ್ನು ತಿದ್ಕೊತೀನಿ. ಇದು ಏನು ಮಾಡಬೇಕು ಅವೆಲ್ಲ ತಿದ್ಕೊತೀನಿ ನಾನು 100% ಹಾಕಿ. ಈ ವಿಡಿಯೋ ನಿಮಗೇನೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.